ಜ್ಞೇಯಃ 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 ಸಹ ನಿತ್ಯ ಸನ್ಯಾಸಿ ಸಹ ನಿತ್ಯ ಸನ್ಯಾಸಿ ಸಹ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ಯೋ ನ ದ್ವೇಷ್ಟಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನ ಕಾಂಕ್ಷತಿ ನ ಕಾಂಕ್ಷತಿ ನಿರ್ದ್ವಂದ್ವೋ 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 ಹಿ ಮಹಾಬಾಹೋ ಹಿ ಮಹಾಬಾಹೋ ಹಿ ಮಹಾಬಾಹೋ ಸುಖಂ 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 ಬಂಧಾತ್ 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 ಪ್ರಮುಚ್ಯತೆ 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 ಜ್ಞೇಯಃ ಸ ನಿತ್ಯ ಸನ್ಯಾಸಿ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ನಿರ್ದ್ವಂದ್ವೋ ಹಿ ಮಹಾಬಾಹೋ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಸುಖಂ ಬಂಧಾತ್ ಪ್ರಮುಚ್ಯತೆ ಸುಖಂ ಬಂಧಾತ್ ಪ್ರಮುಚ್ಯತೆ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚಿನದು ಅರ್ಜುನ, ನೀನು ಕರ್ಮಯೋಗವನ್ನು ಆಚರಿಸು ಅಂತಾನೆ ಭಗವಂತ. ಅಕಸ್ಮಾತ್ ಇತಿ ಅದೇಕೆ, ಯಾಕೆ ಹಾಗೆ ಹೇಳಿದ ಅಂದ್ರೆ, ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಆಚಾರ್ಯರು ಭಾಷ್ಯವನ್ನು ಬರೀತಾರೆ, ಜ್ಞೇಯ ಜ್ಞಾತವ್ಯ ಸ ಕರ್ಮಯೋಗಿ ನಿತ್ಯ ಸನ್ಯಾಸಿ ಇತಿ ಯೋ ನ ದ್ವೇಷ್ಟಿ ಕಿಂಚಿತ್ ನ ಕಾಂಕ್ಷತಿ ದುಃಖಂ ಸುಖಂ ವಾ ತತ್ಸಾಧನಂ ಚ. ಏವಂ ವಿಧಃ ಯಃ ಕರ್ಮಣಿ ವರ್ತಮಾನೋಪಿ ಸ ನಿತ್ಯ ಸನ್ಯಾಸಿ ಇತಿ ಜ್ಞಾತವ್ಯಃ ಇತ್ಯರ್ಥಃ. ನಿರ್ದ್ವಂದ್ವಃ ದ್ವಂದ್ವವರ್ಜಿತಃ ಹಿ ಯಸ್ಮಾತ್ ಮಹಾಬಾಹೋ ಸುಖಂ ಬಂಧಾತ್ ಅನಾಯಾಸೇನ ಪ್ರಮುಚ್ಯತೆ ಅಂತಾರೆ. ಯಾವನು ಯಾವುದನ್ನ ಹಗೆ ಮಾಡಲ್ವೋ ಅಂದ್ರೆ ಬಯಸಲ್ವೋ, ಅಂದ್ರೆ ದುಃಖವನ್ನಾಗ್ಲಿ ಸುಖವಾಗ್ಲಿ ಅಥವಾ ಅವುಗಳಿಗೆ ಕಾರಣವಾಗಿರೋದನ್ನಾಗ್ಲಿ ಅಂಥದ್ದನ್ನ ಯಾವ ಮನುಷ್ಯ ಬಯಸಲ್ವೋ ಅಂಥ ಕರ್ಮಯೋಗಿ ನಿತ್ಯ ಸನ್ಯಾಸಿ ಅಂತ ತಿಳಿಯತಕ್ಕದ್ದು. ಯಾರು ಈ ಬಗೆಯಾಗಿರ್ತಾನೋ, ಈ ರೀತಿಯಾಗಿ ಯಾರಿರ್ತಾನೋ ಅವನು ಕರ್ಮದಲ್ಲಿ ನಿರತನಾಗಿದ್ದರೂ ಅವನು ನಿತ್ಯ ಸನ್ಯಾಸಿ. ಯಾಕಂದ್ರೆ ದ್ವಂದ್ವಗಳಿಲ್ಲದವನು ಸುಖವಾಗಿ
ಸುಖವಾಗಿ ಯಾವ ಆಯಾಸವೂ ಇಲ್ಲದೆ ಬಂಧನದಿಂದ ಬಿಡುಗಡೆಯನ್ನ ಹೊಂದುತ್ತಾನೆ. ಅಂದ್ರೆ ಯಾವನು ದ್ವೇಷಿಸೋದಿಲ್ವೋ ಆಶಿಸೋದಿಲ್ವೋ ಅವನು ನಿತ್ಯ ಸನ್ಯಾಸಿ ಅಂತ ತಿಳಿಬೇಕು. ಯಾಕಂದ್ರೆ ನಿರ್ದ್ವಂದ್ವನಾದವನು ಸುಖವಾಗಿ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾನೆ ಭಗವಂತ. ಏನು ಹೀಗಂದ್ರೆ ಅಂದ್ರೆ ಈ ಕರ್ಮ ಯೋಗಿ ಯಾರಿರ್ತಾನೆ ಅವನು ದುಃಖವನ್ನಾಗ್ಲಿ ಸುಖವನ್ನಾಗ್ಲಿ ಯಾವುದ್ರ ಕಡೆಗೂ ಅವನಿಗೆ ಗಮನ ಇರೋದಿಲ್ಲ. ಅವನಿಗೆ ಆ ದ್ವಂದ್ವಗಳೇ ಇರಲ್ಲ. ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು, ಹೀಗ್ ಮಾಡಿದ್ರೆ ಏನಾಗುತ್ತೆ, ಇದು ಸರಿನಾ, ಇದು ತಪ್ಪ, ಏನು ಯೋಚನೆ ಅಂದ್ರೆ ಅವನ ಪಾಡುವವನು ಅವನು ಭಗವದರ್ಪಣ ಮಾಡ್ತಾನೆ. ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾನೆ. ಹಾಗಾಗಿ ಕರ್ಮಯೋಗಿ ನಿತ್ಯ ಸನ್ಯಾಸಿಯೇ ಅಂತ ಹೇಳ್ತಾನೆ ಭಗವಂತ. ಯಾಕೆ ಅಂದ್ರೆ ಫಲಾಫಲಗಳನ್ನ ಅವನು ಇಚ್ಛಿಸೋದಿಲ್ಲ. ಅವನು ಯಾವುದನ್ನು ಇದು ನನಗೆ ಬೇಕು ಅಂತ ಮಾಡೋದೇ ಇಲ್ಲ. ಪ್ರತಿಯೊಂದು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾನೆ. ಎಲ್ಲವನ್ನೂ ಪರಮಾತ್ಮನಿಗೆ ಬಿಟ್ಟು ಬಿಡ್ತಾನೆ. ಎಲ್ಲವನ್ನು ಪರಮಾತ್ಮನಿಗೆ ಬಿಡ್ತಾನೆ ಅಂತ ಅಂದ್ಮೇಲೆ ಅಲ್ಲಿ ಸ್ವಾರ್ಥನೇ ಇರೋದಿಲ್ವೇ? ಆದ್ರಿಂದ ಆ ಕರ್ಮಯೋಗಿಯನ್ನ ಪರಮಾತ್ಮ ಅವನು ನಿತ್ಯ ಸನ್ಯಾಸಿ ಅಂತ ಕರೀತಾನೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.